ವಿಜಯಪುರ ಜಿಲ್ಲೆಯ ತಾಳಿಕೋಟೆಯಲ್ಲಿ ಬಿಜೆಪಿ ರೈತ ಮೋರ್ಚಾ ರಾಜ್ಯಾಧ್ಯಕ್ಷರಾದ ಎಎಸ್ ಪಾಟೀಲ್ ನಡಹಳ್ಳಿ ಮಾಜಿ ಶಾಸಕರ ನೇತೃತ್ವದಲ್ಲಿ ರೈತರ ಬೆಳೆ ನಾಶ ಆಗಿರುವ ಹಿನ್ನೆಲೆಯಲ್ಲಿ ಬೃಹತ್ ಪ್ರತಿಭಟನೆಯನ್ನು ಮಾಡಲಾಗಿದೆ. ತಾಳಿಕೋಟೆ ಮತ್ತು ಮುದ್ದೇಬಿಹಾಳ ಹಳ್ಳಿಗಳಿಂದ ಟ್ಯಾಂಕರ್ ತುಂಬಿ ರೈತರು 10,000 ಸಂಖ್ಯೆಯಲ್ಲಿ ದಂಡೆ ತಾಳಿಕೋಟೆ ಬಸವೇಶ್ವರ ವೃತ್ತಕ್ಕೆ ಹರಿದು ಬಂದಿದ್ದರು. ರೈತರಿಗೆ ಪ್ರತಿ ಎಕರೆಗೆ ಖರ್ಚು 50,000 ರೂಪಾಯಿ ಸರ್ಕಾರ ಪರಿಹಾರ ನೀಡಬೇಕು, ನಾಳೆ ಚಳಿಗಾಲದ ಅಧಿವೇಶನದಲ್ಲಿ ಘೋಷಣೆ ಮಾಡಬೇಕು, ತೊಗರಿ ಬೆಳೆದ ನಷ್ಟದ ಬಗ್ಗೆ ಚರ್ಚೆ ಆಗಬೇಕು ಎಂದು ಆಕ್ರೋಶ ಹೊರಹಾಕಿದ್ರು. ಅಲ್ಲಿವರೆಗೂ ಈ ಭಾಗದ ಶಾಸಕರು ಬೇರೆ ವಿಷಯ ಚರ್ಚೆ ಮಾಡಲು ಅವಕಾಶ ನೀಡಬಾರದು ಎಂದು ಮಾಜಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ಹೇಳಿದರು. ಏನು ನಷ್ಟ ಆಗಿರ್ತಕ್ಕಂಥ ಬೆಳೆಗಳು ತೊಗರಿ ಬೆಳೆ ಸರ್ವೆ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ನೀವು ಹಿಂತಕ್ಕೊಳ್ಬೇಕು ಅಂತ ಹೇಳಿದಾಗ 4ನೇ ತಾರೀಕಿಂತನ ಗಡುವು ಕೊಟ್ಟು 8ನೇ ತಾರೀಕು ಒಳಗೆ ನೀವು ಸರ್ವೆ ಮಾಡಬೇಕು. ಸರ್ವೆ ಮಾಡಿಲ್ಲ ಅಂತಂದ್ರೆ ಖಂಡಿತ ಮತ್ತೆ 9ನೇ ತಾರೀಕು ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ ಆ ಸಂದರ್ಭದಲ್ಲಿ ಆದರೆ ಇವತ್ತಿನವರೆಗೆ ಎಸ್ಟಿಆರ್ ಕೂಡ ತಿಳಿದುಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ತಕ್ಷಣ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ಬೇಕು. ಹಾಕಿಲ್ಲ ಅಂದ್ರೆ ನಾಳೆಲ್ಲ ನಾಡ್ದು 11ನೇ ತಾರೀಕು ಪೊಲೀಸ್ SP ಅವರ ಕಚೇರಿ ಮುಂದೆ ಕೃಷಿ ಅಧಿಕಾರಿಗಳು, ಕೃಷಿ ಸಚಿವ ಏನು ಈ ಜಿಲ್ಲೆಯ ಈ ರಾಜ್ಯದ ಕೃಷಿ ಸಚಿವರು ಇದ್ದಾರೆ ಅವ್ರ ಮೇಲೆ, ಉಸ್ತುವಾರಿ ಸಚಿವರ ಮೇಲೆ, ಕೃಷಿ ಇಲಾಖೆ ಕಾರ್ಯದರ್ಶಿಗಳ ಮೇಲೆ, ಕೃಷಿ ಕಮಿಷನರ್ ಮೇಲೆ, ಜಿಲ್ಲಾಧಿಕಾರಿಗಳು, ಜಂಟಿ ಕೃಷಿ ಅಧಿಕಾರಿಗಳ ಮೇಲೆ ನಾವೆಲ್ಲ ರೈತರು ಪೊಲೀಸ್ ವರಿಷ್ಠಾಧಿ ಕಚೇರಿಗಳ ಮುಂದೆ ಕೂತ್ಕೊಂಡು ಎಲ್ಲ ರೈತರು, ಸಾವಿರಾರು ರೈತರು ನಿಮ್ಮ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲೆ ಮಾಡ್ತಾರೆ. ಅದಕ್ಕೆ ದಯಮಾಡಿ ಅದಕ್ಕೆ ಅವಕಾಶ ಮಾಡಿ ಕೊಡಬೇಡಿ. ಇಲ್ಲಿವರೆಗೆ ನಮ್ಮ ರೈತರು ಶಾಂತ ರೀತಿಯಿಂದ ಹೋರಾಟವನ್ನು ಮಾಡಿದ್ದೇವೆ, ನಿಮಗೆ ಗೌರವ ಕೊಟ್ಟಿದ್ದೇವೆ. ಆದ್ರೆ ಇವತ್ತು ಏನಾದರೂ ಕೂಡ ಸ್ಪಂದನೆ ಸಿಗದೆ ಹೋದ್ರೆ ಈ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ. ನಮ್ಮ ಹೋರಾಟ ಎಲ್ಲಿವರೆಗೆ ರೈತರಿಗೆ ಪರಿಹಾರವನ್ನ ಕೊಡೋದಿಲ್ಲ ಅಲ್ಲಿವರೆಗೆ ನಿರಂತರವಾದಂತಹ ಹೋರಾಟವನ್ನ ಮುಂದುವರಿಸ್ತೇವೆ. ಕಳೆದ 8 ದಿನಗಳಿಂದ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಮುಖಂಡರುಗಳು ನಿಮ್ಮನ್ನ ಉದ್ದೇಶಿಸಿ ಮಾತನಾಡ್ತಾರೆ. ಎಲ್ರಿಗೂ ಇಲ್ಲಿ ನಮ್ಮ ಬಂದಿರ್ತಕ್ಕಂಥ ಎಲ್ಲ ರೈತರು ಇಲ್ಲೇ ನಿಮ್ ಜೊತೆಲಿ ಕೂತ್ಕೊಂಡು ಇಲ್ಲೇ ಊಟ ಮಾಡೋದಿದೆ. ನೀವು ಸಾಯಂಕಾಲ 5 ಗಂಟೆ ತನಕ ಆಗ್ಬೋದಾ? ನಿಂತ್ಕೊಳ್ತೀರಾ? ರಾತ್ರಿ ಎಲ್ಲ ಹೋರಾಟ ಮಾಡ್ತೀರಾ? ನಿಮ್ಮ ದನ ಸುವರ್ಣಸೌಧದಲ್ಲಿ ವಿಧಾನಸೌಧ ಕೇಸನ್ನು ಕೂರ್ತೀರಾ? ಅದಕ್ಕೆ ಒಂದು ನಿಮಿಷ, ಈಗ ಉದ್ದೇಶ ಇಷ್ಟೇ, ಹೋರಾಟದ ಉದ್ದೇಶ ನೀವೆಲ್ಲರೂ ಕೂಡ ಕಳೆದ ಬಾರಿ ಬರಗಾಲದಿಂದ ಬೆಳೆ ಹಾನಿಯಾಗಿತ್ತು. ಈ ಬಾರಿ ಮಳೆ ಚೆನ್ನಾಗಿ ಬಂದ ಲಕ್ಷ್ಮಣ್ ಕಲಾಲ್, RJ32 ಕನ್ನಡ ನ್ಯೂಸ್, ತಾಳಿಕೋಟೆ.